ಪ್ರೀತಿಸಿ ಮದುವೆಯಾದ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. 2 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಇದ್ದಕ್ಕಿದ್ದಂತೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಚನ್ನಗಿರಿ ತಾಲೂಕು ಹೊನ್ನೇಬಾಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಹೊನ್ನೇಬಾಗಿ ಗ್ರಾಮ. 19 ವರ್ಷದ ಜುನೇರಾ ಕೌಸರ್ ನಿಗೂಢ ಸಾವನ್ನಪ್ಪಿದ್ದಾರೆ. ನಿನ್ನೆ ಪತಿ ಜಿಶಾನ್ ಮನೆಯಲ್ಲಿ ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿದ್ದಾರೆ. ಕೌಸರ್ ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ ಪತಿ ಮನೆಯವರು. ಕೂಡಲೇ ಚನ್ನಗಿರಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಶಿವಮೊಗ್ಗ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. 18 ತಿಂಗಳ ಮಗುವನ್ನ ಅಗಲಿದ್ದಾರೆ ಜುನೇರಾ ಕೌಸರ್. ಅಂತ ಮಗಳಿನ ಹೆಸರು ಜುನೇರಾ ಕೌಸರ್. ಹೊನ್ನೇಬಾಗಿ ಮದುವೆ ಆಗಿದ್ರು. ಅವ್ರಿಗೆ 18 ವರ್ಷ ಅಲ್ಲಿ ಹೋಗಿ ಮದುವೆ ಆಗಿ ಈಗ 19 ವರ್ಷ 2 ವರ್ಷ ಆಯ್ತು ಮದುವೆ ಆಗಿ. 1.5 ವರ್ಷದ ಮಗಳೈತೆ. ಅವರು ಭಾಳ ಟಾರ್ಚರ್ ಕೊಡ್ತಿದ್ರು. ಅವ್ರ ಗಂಡ ಹೊಡೆಯೋದು, ಏನೇನು ಹೇಳೋದು, ಹಂಗೆ ಮಾಡ್ತಿದ್ರು. ಆದ್ರೇನು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ, ಏನೂ ಇಲ್ಲ, ಚೆನ್ನಾಗಾಗ್ತಿತ್ತು ಇರಮ್ಮ ಅಂತ ನಾವೆಲ್ಲ ಹೇಳಿ ಇದು ಮಾಡ್ತಿದ್ವಿ. ಲಾಸ್ಟ್ ಈಗ ಅವರು ಬೇಡ, ನನಗೆ ಗಂಡನೇ ಬೇಡ, ಬೇರೆಯವ್ರಿಗೆ ಇಷ್ಟ ಮಾಡ್ಕೊಂಡು ಬೇರೆ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಿನ್ನೆ ಭಾನುವಾರ ದಿವಸ ಹೋಗಿ ನಾವು ಹೇಳಿ ಬಂದಿದ್ವಿ, ಗುರುವಾರ ದಿವಸ ಹೋಗಿ ಹೇಳಿ ಬಂದಿದ್ವಿ, ಏನು ಇದು ಮಾಡ್ಕೊಳ್ಬೇಡ ಅಂತ. ಅವ್ರ ಮಾವ ಹೇಳಿದ್ರು, ನೀವೇನು ಇದು ಮಾಡ್ಕೊಳ್ಬೇಡ್ರಮ್ಮ, ನಮ್ಮ ಮಗಳು ಅಂತ ತಿಳ್ಕೊಂಡು ನಾವು ಇದು ಮಾಡ್ಕೊತೀವಿ, ನೀವೇನು ಟೆನ್ಷನ್ ತೊಗೊಳ್ಬೇಡ್ರಿ, ನಮ್ಮ ಜವಾಬ್ದಾರಿ ಅಂತ ಹೇಳಿ ಈ ಥರ ಮಾಡಿದ್ದಾರೆ. ಕರ್ಕೊಂಡು ಹೋಗಿ ಈ ಥರ ಮಾಡಿದ್ರಿ. ಅವರು ಆವಾಗಲೇ ಹೇಳ್ತು ನಾನು ಬರ್ತೀನಮ್ಮ ಅಂತ. ಅವರು ಹೇಳಿದ್ರು ಬೇಡ, ನಿನ್ನ ಮನೆ ಇದು, ನೀನು ಇಲ್ಲೇ ಇರಂತ ಹೇಳಿ ಈ ಥರ ಮಾಡಿದ್ದಾರೆ ಅಂತ. ಮಗಳಿನ ಹೆಸರು ಜುನೇರಾ ಕೌಸರ್. ಹೊನ್ನೇಬಾಗಿ ಮದುವೆ ಆಗಿ